ದೊಡ್ಡ ದೊಡ್ಡ ಡಬರ್ಯಾಗ ಇದು ಮಾಡೀನಿ ಎಗ್ ಸಾರಿ ಯಾಗಂದ್ರೆ ಚಿಕನ್ ಬಿರಿಯಾನಿ ಮಾಡೀನ ಇನ್ನೊಂದ್ರಾಗ ಟೊಮೆಟೊ ಸಾರು ಮಾಡಕ್ಕಿಟ್ಟೆನ ಹತ್ತಿರು ಇದು ಮಾಡಂದಿದ್ರಿ ಎಗ್ ಬಿರಿಯಾನಿ ನಾನು ಚಿಕನ್ ಬಿರಿಯಾನಿ ಮಾಡಿಬಿಟ್ಟೆನ ಗಮ್ಮನ ಆಗತೈತಿ ತಿನ್ಬೇಕು ಅನ್ಸಕತ್ತೈತಿ ನಮ್ಮ ಮನ್ಯಾಗ ಬರೆ ಗಂಟ ಕುಂದ್ರಬೇಕು ಏನು ಮನೆ ಗಮ್ಮಂತ ವಾಸನೆ ಬರತೈತಿ ಎಗ್ ಬಿರಿಯಾನಿ ಮಾಡಿದ್ಕೆ ಇಂಥ ಬರೀ ವಾಸಿ ಬರತೈತಿ ಏನು ಮತ್ತು ಎಗ್ ಬಿರಿಯಾನಿ ಮಾಡ್ಯಾಳ ಇದು ಯಾಕೆ ಎಗ್ ಬಿರಿಯಾನಿ ಹಂಗೆ ವಾಸ ಬರಾಕತ್ತಿಲ್ಲ ಮಸಾಲೆಗಳು ಹಾಕ್ಯಾಳಲ್ಲ ಅದಕ್ಕೆ ಹಂಗೆ ವಾಸನೆ ಬರಾಕತ್ತದ ಏನು ಹೋಗಿ ನೋಡೋಣ ತಡಿ ಆಹಾ ವಾಸನೆಗೆ ಊಟ ಮಾಡ್ಬೇಕಂತ ಹೊಟ್ಟೆಗುಳ ಗುಡುಗುಡು ಅಂತ ಓಡಾಡತ್ತಾವ ಹೋಗಿ ನೋಡು ಘಮ್ 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 ಅಂತ ವಾಸನೆಗೆ ಮೂಗ ಅಲ್ಲಿ ಎಳ್ಕೊಂಡು ಹೋಗಾಕತ್ತ ಬಿಟ್ಟದ ಅಮ್ಮ ಏನು ಮಾಡ್ಯವ ಅಡುಗೆ ಅಲ್ಲಿ ಗಂಟ ಘಮ್ ಅಂತ ವಾಸನೆ ಬರಾಕತ್ತದ ಆ ವಾಸನೆಗೆ ತಡ್ಕೊಳಕ್ಕಾಗದ ಅಡುಗೆ ಮನೆಗೆ ಎಳ್ಕೊಂಡ್ಬಿಟ್ಟು ಬಂದ್ಬಿಡ್ತು ನನ್ನ ಮೂಗ ಏನು ಮಾಡ್ಯವ ಹಾಂ ಅತಿ ಅದು ಅತ್ತಮ್ಮ ನೀನು ಅಂದು ಎಗ್ ಬಿರಿಯಾನಿ ಮಾಡಂತೇಳಿ ಚಿಕನ್ ಇತ್ತು ಅವರು ಬರ್ಬೇಕಾರೆ ತೊಗೊಂಡು ಬಂದಾರ ನಾನು ನೋಡೇ ಇಲ್ಲ ಅದಕ್ಕೆ ಚಿಕನ್ ಬಿರಿಯಾನಿ ಮಾಡ್ರಾತಂತ ಹೇಳಿ ಚಿಕನ್ ಬಿರಿಯಾನಿ ಮಾಡೀನಿ ಹೆಂಗಾಗಿದೆ ಅಂತ ಟೇಸ್ಟ್ ನೋಡ್ತಾರೇನು ಹೌದಾ ಚಿಕನ್ ಬಿರಿಯಾನಿ ಮಾಡಿದೆ ತಿಂದು ಭಾಳ ದಿನ ಆಗೈತವ ನನಗೆ ಮಾಡಕ್ಕೆ ಬರಂಗಿಲ್ಲ ಇಂಥದ್ದೆಲ್ಲ ಹೋಟೆಲ್ದಾಗ ತರಿಸಿ ತಿಂದಿದ್ದೀವಿ ತಿಂದಿಲ್ಲ ಬಿಡು ನೋಡ್ತಾನೆ ತಡಿಯ ಹೆಂಗಾಗೈತೆ ಅಂತೇಳಿ ಬಾಯಿ ತಡಿವತ್ತು ಕೈ ತಡಿವತ್ತು ಹೆಂಗಾಗೈತೆ ಏನು ನೋಡಿದ್ರೆ ಬಾಯಾಗ ನೀರು ಬರಾಕತ್ತಾವ ನೋಡು ಅದ್ರ ಜೊತೆಗೆ ಟೊಮೆಟೊ ಸಾರು ಮಾಡೀನಿ ಬೇಕಾದ್ರೆ ಹಾಕೋತಾರ ಬೇಡಾರ ಇಲ್ಲ ಸುಮ್ಮನೆ ಮಾಡುವಂಗೆ ಮಾಡೀನಿ ರಾತ್ರಿಗೆ ಆತಂತೇಳಿ ಯವ್ವ 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 ಏನು ಚಲೋ ಮಾಡಿದೆಯ ಯವ್ವ ತಾಯಿ ನೀನು ಮಂಜುವನ್ನಾಗ ಅಡುಗೆ ಚಲೋ ಕಳ್ಸ್ಯಾಳ ಬಿಡವ ಮಸ್ತ್ ಕಳ್ಸ್ಯಾಳ ಇದನ್ನು ನಾನು ತಿಂದಿದ್ದೇ ಇಲ್ಲ ಇಂಥದ್ದು ಹೋಟೆಲ್ದಾಗ ತಿಂದಿದ್ದವ ಹೋಟೆಲ್ದಾಗ ತಿಂದಂಗೆ ಆಗೈತೆ ನೋಡು ಸೂಪರ್ ಆಗೈತಿ ನನಗಂತ ಭಾಳ ಇಷ್ಟ ಆಯ್ತು ಅಯ್ಯೋ ನಮ್ಮ ಸತ್ಯಾಗಂತೂ ಇದಂದ್ರೆ ಭಾಳ ಇಷ್ಟ ಗೊತ್ತೇನು ಅವನು ಬರೀ ಹೋಟೆಲ್ದಾಗ ವಾರಕ್ಕೊಮ್ಮೆ ಇದೆ ತರವ ತಿಂತಿದ್ದು ಅವಾಗ ಈಗ ಮದುವೆ ಆಗಿತ್ತಲ್ಲ ಪೂಜೆ ಐತೆ ಅಂತ ಅಂದಿಲ್ಲ ಅದಕ್ಕೆ ಚಿಕನ್ ತೊಗೊಂಬಂದ ನೀನು ಪಲ್ಯ ಮಾಡಕ್ಕೆ ನೀನು ನೋಡಿದ್ರೆ ಆಹಾ ಬಿರಿಯಾನಿ ಮಾಡಿಬಿಟ್ಟಿದ್ದಿ ಘಮ್ 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 ಅಂತೇಳಿ ಇನ್ನು ತಿನ್ಬೇಕು ಅನ್ಸಾತ್ ನೋಡು ನಾನು ಊಟ ಹಾಕೊಂಡು ಮಾಡಿಬಿಡ್ತಾನೆ ಹಂಗಾರ ನನಗೂ ಹಂಗೆ ಅನ್ಸಾತ್ರತಿ ನಾನು ಟೇಸ್ಟು ನೋಡಿರಲಿಲ್ಲ ಮತ್ತು ಟೇಸ್ಟ್ ನೋಡಿದ್ರೆ ಚಲೋ ಹತ್ತಿದ್ರೆ ತಿನ್ಬೇಕಾ ಅಂತ ಅನಿಸ್ಬಿಡ್ತೈತೆ ಅಂತ ಹೇಳಿ ನಾನು ಟೇಸ್ಟು ನೋಡಲಿಲ್ಲ ಅಷ್ಟೂರು ಕೂಡಿ ಒಮ್ಮೆ ಊಟ ಮಾಡಿದ್ರಾತಂತ ಹೇಳಿ ನೀವು ಉಣ್ರತ್ತಿ ನಾನು ಅವ್ರು ಬಂದ ಮೇಲೆ ನಾನು ಅಂತಾನೆ ಸರಿ ಒಂದು ಪ್ಲೇಟೇ ಹಾಕ್ಕೊಡ್ತೀನಿ ಹಂಗಾರ ಹಾಂ ಆಯ್ತು ರಟ್ಟಿ ಅತ್ತಿ ಕುಂದ್ರೆ ಹಾಕ್ಕೊಡ್ತೇನೆ ರೀ ಹಾಕ್ಕೊಟ್ಬಿಡುವ ನಂಗೆ ತಡ್ಕೊಳಕ್ಕಾಗಲ್ದು ಯಾವಾಗ ತಿಂದೇನೆ ಅಂತ ಅನ್ಸಾತಿ ಸರಿ ರೀ ಅತ್ತಿ ತಗೊಳತ್ತಿ ಅದ್ರಾಗ ಎಗ್ ಬೇರೆ ಕುದಿಸೇನ ಅದ್ರಾಗ ಮತ್ತೆ ನಾವು ಅವೇ ಮಾಡ್ಬೇಕಂತ ಕುಸಿದೀನಿ ರೀ ಎಗ್ ಬಿರಿಯಾನಿ ಮಾಡ್ಬೇಕಂತ ಹೇಳಿ ಮತ್ತಿನ್ನು ಇದನ್ನು ಮಾಡಿನಲ್ಲ ಅವ್ನು ಮತ್ತೆ ಇನ್ನೇನು ಮಾಡೋದು ಅವನು ಒಂದೊಂದು ತಗೋರತಿ ಯವ್ವ ಇವತ್ತಿನ ಊಟ ನೋಡಿರ ಬಾಯಾಗ ನೀರು ಸೋರಾತಾವ ನೋಡು ಮಸ್ತಾಗಿತ್ತು ಬಿಡುವ ತಾತ ಮೊದಲು ತಿನ್ನೋನು ನೀನು ಹಚ್ಕೊಂಡ್ಬಿಡು ಅವ್ ಬಂದ ತಿಂತಾನ ಇಂಥ ಮಸ್ತಾಗಿದ್ದನ ಯಾಕೆ ಹಾಕೊಂಡು ಕುಂತಿದ್ದಿ ತಿನ್ನು ಇಲ್ಲ ಅತ್ತಿ ಅವರು ಬರಲ್ರಿ ಅವ್ರು ಬಂದ ಮೇಲೆ ಇಬ್ಬರು ಸೇರಿ ಒಟ್ಟಿಗೆ ಊಟ ಮಾಡ್ತಾರೆ ಮಾವ ಎಲ್ಲೋಗ್ಯಾರ ಏನು ಅವ್ರು ಇನ್ನೂ ಬರಲಿಲ್ಲ ಇಲ್ಲ ಅವರು ಊಟ ಮಾಡ್ತಿದ್ರು ಎಲ್ಲೋಗ್ಯಾನ ಏನಾತ ಯಾವಾಗ ಬರ್ತಾನೆ ಅವ್ನು ಬಂದಾಗ ಉಂಟಂತ ಅವನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ ಬಂದ್ರೆ ಅವ್ನು ತಾನ ಹಾಕೊಂಡು ತಿಂತಾನೆ ಅವ್ರದ್ದೇನು ಹಾಕೊಡ್ಬೇಕು ಮಾಡ್ಬೇಕಂತ ಏನಿಲ್ಲ ನಿಮ್ಮ ಮಾಮಂದ ಸರಿ ಆಯ್ತು ರತ್ತಿ ಮಸ್ತಾಗೈತಿ ಭಾರಿ ಆಗೈತೆ ನೋಡು ಏನು ನಮ್ಮ ಮನೆಗೆ ಇಂಥ ಪರಿ ಘಮ ಘಮ ವಾಸನೆ ಬರಾಕತ್ತದ ಇಷ್ಟು ದಿನಾರು ಒಂದು ದಿನ ಈ ಪರಿ ವಾಸನೆ ಬಂದಿಲ್ಲ ಇವತ್ತು ನೋಡ್ರಿ ಅರ್ಧ ಊರಿಗೆ ವಾಸನೆ ಬರಾಕತ್ತದ ಅಂಥದ್ದು ಏನು ಮಾಡತ್ತಾರ ಇವರು ಅಲ್ಲ ನಾನೇನು ತಂದು ಕೊಟ್ಟಿಲ್ಲಲ್ಲ ಚಿಕನ್ ತಂದು ಕೊಟ್ಟಿಲ್ಲ ಎಗ್ ತಂದು ಕೊಟ್ಟಿಲ್ಲ ಆದರೂ ಇಂಥ ಪರಿ ಹೆಂಗೆ ವಾಸನೆ ಬರಾಕತ್ತದ ಅಯ್ಯೋ ಇಲ್ಲ ನಾನು ಎಗ್ ತಂದು ಕೊಟ್ಟಿದ್ನಲ್ಲ ನಾನು ಸೊಸಿ ಏನಾರ ಮಾಡ್ಯಾಳ ಮತ್ತು ಮಾಡಿರ್ಬೋದು ಅದಕ್ಕೆ ಇಂಥ ಪರಿ ಘಮ ಅಂತ ವಾಸನೆ ಬರಾಕತ್ತದ ಏನು ಹೋಗಿ ನೋಡನ್ ತಡಿ ಅಲ್ಲ ಅಲ್ಲಿಗೆ ಬರಾಕತ್ತದ ವಾಸನೆ ಅಂಥ ಪರಿ ವಾಸನಿನ ಏನು ಮಾಡ್ಯಾರ ಏನೋ ಎಲ್ಲರೂ ವಾಸನೆ ಬರಾಕತ್ತತಿ ಯಾರು ಏನು ಮಾಡ್ಯಾರ ಏನೋ ಹಾಕತ್ತಾರ ನಮ್ಮ ಮನ್ಯಾಗ ಇಂಥ ಪರಿ ವಾಸನೆ ಬರಾಕತ್ತಂತ ನನಗೆ ಆಶ್ಚರ್ಯ ಆಯ್ತು ನೋಡುನು ಏನು ಮಾಡ್ಯಾರ ಏನು ವಾಸನೆಗೆ ತಿನ್ಬೇಕು ಒಂದು ಅನ್ಸಾಕತ್ತದ ಏನು ಮಾಡ್ಯಾರ ಇವತ್ತು ಏನು ಹಂಗೆ ಘಮ ಆಗತತಿ ಅರ್ಧ ಓಣಿಗೆ ಘಮ ಸಿಳಿಯಾಕತ್ತದ ಗೊತ್ತೇನು ಎಲ್ಲರೂ ಎಲ್ಲಿ ಘಮ ಬರಾಕತಿ ಇಂಥ ಪರಿ ಯಾರು ಮಾಡ್ಯಾರ ಏನು ಘಮ ಹಂಗೆ ವಾಸನೆ ನೋಡ್ರಿ ಊಟ ಮಾಡ್ಬೇಕಂತ ಅನ್ಸಾತ ಅಂತ ಅನ್ನತ್ತಾರ ಏನು ಮಾಡಿ ಅಮ್ಮು ಅಯ್ಯೋ ಮಾಮ ಬಂದ್ರೇನ ನಿಮಗೂ ಉಣ್ಣಕ್ಕೆ ಹಚ್ಕೊಳ್ರೆ ಬರ್ರಿ ನಿಮಗೂ ಉಣ್ಣಕ್ಕೆ ಹಚ್ಕೊಡ್ತಾನೆ ಅಲ್ಲ ಏನು ಮಾಡಿದೆ ನಿಮ್ಮ ಮತ್ತೆ ನೋಡ್ರಿ ತಿನ್ನಕ್ಕೆ ಕುಂತು ಬಿಟ್ಟಾಳು ಘಮ ಅನ್ನೋದಕ್ಕೆ ಮೊದಲ ಬಂದು ಕುಂತಾಳ ಬಿಡು ಹಾಜರಾಗ್ಯಾಳ ಅಲ್ಲ ಗಂಡು ಬರೋಮಟಾರ ಸುಮ್ಮನೆ ಇರ್ಬೇಕು ಅನ್ನೋದಿಲ್ಲೇನು ಗಂಡನ ಬಿಟ್ಟ ತಿನ್ನಕ್ಕೆ ಕುಂತಾಳ ಬಿಡು ತಿನ್ಬಿಡು ಏನು ಮಾಡ್ಯವ ಅಂತದ ಅದು ಮಾವ ನಿಮ್ಮ ಫೇವ್ರೇಟು ಚಿಕನ್ ಬಿರಿಯಾನಿ ಮಾಡೀನಿ ಓ ಹೌದನ ಚಿಕನ್ ಬಿರಿಯಾನಿನ ಯಾರು ತೊಗೊಂಬಂದ್ರು ಸಚಿನ್ ತೊಗೊಂಬಂದನ ಅಮ್ಮ ಬಾಯಾಗ ನೀರು ಸೋರಾಕತ್ತು ನನಗೊಂದು ಪ್ಲೇಟ್ನಾಗ ಹಚ್ಕೊಟ್ಬಿಡುವ ಕೈ ತೊಗೊಂಡು ಬರ್ತಾನೆ ಇಲ್ಲೇ ಕುಂತು ಬಿಡ್ತಾನೆ ನೋಡಿದ್ರು ಘಮ ಅನ್ನತತಿ ತಿಂದ ಬಿಡುನು ಹೆಂಗಾಗಿದ್ಲೆ ಸುಮ್ಮನೆ ಕುಂತಿಲ್ಲ ಹೆಂಡ್ತಿ
ಅಯ್ಯ ಈ ವಾಸನೆಗೆ ನಂಗೆ ತಡ್ಕೊಳಗಾಗ್ದ ಬಂದು ತಿನ್ನಾಕ ಕುಂತು ಬಿಟ್ನಿರಿ. ನೀವು ಬರೋ ತನಕ ನಂಗೆ ತಡ್ಕೊಳಕ್ಕೆ ಪುರ್ಸತ್ತಿರಲಿಲ್ಲ. ಯಾವಾಗ ತಿಂದನ, ಯಾವಾಗ ಬಾಯಾಗ ಹಾಕೊಂಡನ, ಯಾವಾಗ ತಿಂದನ ಅಂತ ಅನ್ನತ್ತಿದ್ನಿ. ಅದಕ್ಕೆ ನೀವು ಬರೋ ಮಟ ಕಾಯಕ್ಕಾಗ್ದ ನಾನು ತಿಂದುಬಿಟ್ನಿ. ಮಸ್ತ್ ಆಗೈತಿ. 2 ಸಲ ಹಾಕ್ಕೊಂಡು ತಿನ್ನಿ, ಹೊಟ್ಟೆ ಫುಲ್ ಆಗೈತಿ. ಇನ್ನೇನು ಒಂದು 2 ರೌಂಡ್ ಅಲ್ಲಿ ಮಟ ಹೋಗಿ ಬಂದು ಆರಾಮಾಗಿ ಗಡತ್ತಾಗಿ ನಿದ್ದೆ ಮಾಡೋದು ಅಷ್ಟೇ ಕೆಲಸನ. ಹೌದನ? ಸರಿ ಸರಿ, ಹಂಗಾರ ನನಗೂ ಹಾಕೊಟ್ಬಿಡುವ, ಕೈ ತೊಗೊಂಬರ್ತಾನ. ಅಮ್ಮು ಜಲ್ದಿ ಹಾಕ್ಕೊಡು, ನೀನು ತಿಂದುಬಿಡು. ಯಾಕೆ ಕುಂದಿರ್ತಿದ್ದಿ? ಬಿಸಿ ಬಿಸಿ ಇದ್ದಾಗ ತಿನ್ನು, ಸೂಪರ್ ಆಗ್ತದೆ. ಇಲ್ಲ ಮಾವ, ನಾನು ಅವ್ರು ಬಂದೆಲ್ಲ ತಿಂತೇನೆ. ನೀವು ಬರ್ರಿ, ನಿಮ್ಗೂ ಹಚ್ಕೊಡ್ತೇನೆ. ಅತ್ತಿ ಊರಿ ಆರಿಸ್ಬಿಡ್ಲೇನ್ರಿ? ಆರಿಸ್ಬಿಡವ, ಇನ್ನೇನು ಆತಲ್ಲ. ಹ್ಞೂ ರತ್ತಿ. ಯವ್ವ ಏನು ಚಲೋ ಆಗೈತಿ ಅಮ್ಮು. ಎಂಥದನ್ನ ನಾನು ತಿಂದೇ ಇಲ್ಲ. ಹೋಟೆಲ್ದಾಗ ತಿಂದಿದ್ದ ಮಗಳ. ಸೂಪರ್ ಆಗೈತಿ ನೋಡುವ, ಸೂಪರ್ ಆಗೈತಿ, ಸೂಪರ್ ಆಗೈತಿ. ಕರೆನ ವಾರದಾಗ ಒಂದ್ಸರಿ ಇಂಥದ್ದು ಮಾಡ್ಬಿಡುವ, ತಿಂತವು. ಅಯ್ಯೋ ಮಾವ, ನೀವು ಕೇಳೋದು ಹೆಸ್ರ ನಾನು ಮಾಡ್ಕೊಡೋದು ಹೆಸ್ರ ಮಾಡ್ಕೊಡ್ತೇನೆ ರೀ. ನೀವೇನು ಚಿಂತೆ ಮಾಡೋಕೆ ಹೋಗ್ಬೇಡ್ರಿ. ನಿಮ್ಗೆ ಏನು ಬೇಕಂತಾರಲ್ಲ ಅದು ನಾನು ಕೇಳ್ರಿ, ನಾನು ಮಾಡ್ಕೊಡ್ತೇನೆ. ಅವ್ವ ಎಲ್ಲ ಕಳಿಸ್ಯಾಳ. ಅವ್ವನ್ಕಿಂತ ಸುಂದ್ರಿ ಅಕ್ಕ ನನಗೆಲ್ಲ ಮಾಡೋದನ್ನು ಕಲಿಸ್ಕೊಟ್ಟಾಳ್ರಿ. ಚಲೋ ಕಲ್ಸಾಳವ್ವ ಸುಂದ್ರಿ, ಚಲೋ ಕಲ್ಸಾಳ ನಿನಗೆ. ಸುಂದ್ರಿನ ಮದುವೆ ಆಯ್ದವ ಪುಣ್ಯ ಮಾಡಿದಾನ. ಎಂತೆಂತ ಚಲೋ ಚಲೋ ಅಡಿಗೆ ತಿಂತ. ನೀನೇ ಎಷ್ಟು ಚಲೋ ಮಾಡ್ತೀಯ ಅಂದರೆ ನಾಕೆ ಎಷ್ಟು ಚಲೋ ಮಾಡ್ಬಿಡಲ್ಲ. ಹೌದ್ರೈತಿ, ನಮ್ಮ ಅಕ್ಕ ಇದಕ್ಕಿಂತ ಚಲೋ ಮಾಡ್ತಾಳ್ರಿ. ಆಕೆ ಬಂದಾಗ ಒಂದ್ಸರಿ ಮಾಡಿಸ್ತಂತಾಡಿರಿ. ಬಾ ಅಂತ ಹೇಳಿದ್ನಿ, ಯಾಕೋ ಬಂದೇ ಇಲ್ಲ. ಬರ್ತಾನೆ ಅಂತಂದಿದ್ಲು. ಯಾವಾಗ ಬರ್ತಾಳ ಏನೋ. ಬಾ ಅಂದಾಗ ಬರಂಗಿಲ್ಲ, ತನಗೆ ತಿಳಿದಾಗ ಬರ್ತಾಳೆ. ಈಗೇನು ಮಾಮ ಇಲ್ರಿ, ಅವರು ಊರಿಗೆ ಹೋಗಿದಾರ, ಅಲ್ಲಿ ಫಾರಿನ್ದಾಗ ಅದಾರ. ಈಗಾರ ಒಂದು 2 ದಿನ ಬರ್ಬೇಕಿಲ್ಲ, ಇನ್ನು ಬರ್ತಾರೆ ಅವರು. 1 ತಿಂಗಳ ಇಲ್ಲೇ ಬರ್ತಾರಂತೆ. ಈ ಸಾರಿ ಕರ್ಕೊಂಡು ಹೋಗ್ತೇವೆ ಅಂತ ಅನ್ನತ್ತಿದ್ರು. ಮತ್ತೇನು ಮಾಡ್ತಾರ ಏನ್ರಿ. ಈಗ ಅತ್ತಿ ಬಿಟ್ಟು ಹೋಗಂಗಿಲ್ಲ, ನಾನು ಇಲ್ಲೇ ಇರ್ತಾನೆ ಅಂತ ಅನ್ನತ್ತಿದ್ಲು. ಮತ್ತು ಏನು ಮಾಡ್ತಾಳೆ ಏನೋ ನನಗೂ ಗೊತ್ತಿಲ್ಲ ರೀ. ಅಂದರೆ ಈಗಿನ ಅವ್ರ ಜೊತೆಗೆ ಪಾರಿನ್ಗೆ ಹೋಗ್ಕೊಳ್ಳಲ್ಲ. ಅಲ್ಲ, ಅಲ್ಲಿ ಹೋಗಿ ಏನು ಮಾಡ್ತಾ ಅಂತ. ಇಲ್ಲೆಲ್ಲ ಸಂಬಂಧಿಕರು ಬಂದು ಬಳಗ ಎಲ್ಲ ಇಲ್ಲೇ ಇರ್ಬೇಕಾರೆ ಆಕೆ ಗಂಟೆ ಇಲ್ಲೇ ಒಂದು ಏನಾರ ನೌಕರಿ ಮಾಡೋದು ಬೆಂಗಳೂರದಾಗ. ಅದನ್ನು ಬಿಟ್ಟು ಅಷ್ಟು ದೂರ ಹೋಗಿ ಮಾಡೋವಂಥದ್ದು ಏನು ಇರ್ತೈತಿ. ಅಲ್ಲಿ ನೋಡಿರ ಆ ಜಗಳ ಈ ಜಗಳ ಅವೆಲ್ಲ ಇಂಥವೆಲ್ಲ ಇರ್ತಾವ. ಯಾಕೆ ಹೋಗ್ಬೇಕು ಆ ಕಡೆ ದೂರ ಹೋಗಿ ಏನು ಮಾಡೋದು ಹೇಳು. ಏನು ರಾಯ್ಸ್ ಹತ್ರ ಅಲ್ಲೆಲ್ಲ ಮೊದಲು ಯುದ್ಧಗಳು ನಡೀತಿರ್ತಾವೆ, ಜಗಳಗಳು ನಡೀತಿರ್ತಾವೆ. ಅಂಥದ್ರಾಗ ಹೋಗಿರಬಾರ್ದವ. ನಮ್ಮ ಕರ್ನಾಟಕದಾಗ ನಾವು ಇರ್ಬೇಕು, ಆರಾಮ್ ಇರಬೇಕು. ಎಷ್ಟು ಕೊಡ್ತಾರೆ ಅಷ್ಟರಾಗ ಜೀವನ ಮಾಡ್ಬೇಕು. ಕೋಟಿಗಟ್ಟಲೆ ನೋಡ್ತೇವಂತ ಅಂತ ಹೋದ್ರೆ ಜೀವನ ಕಳ್ಕೊಬೇಕಾಗ್ತತಿ. ನೀವು ಹೇಳೋದು ಕರೆನ ಇರತ್ತಿ. ಅದಕ್ಕೆ ನಾನು ಆಕೆಗೆ ಅದನ್ನ ಹೇಳ್ಬೇಕಂತ ಅಂದ್ಕೊಂಡೇನಿ. ಈಗ ನೋಡಿದ ಮೇಲೆ ಕಳಿಸ್ತಾಳೆ ಇಲ್ಲ ಒಟ್ಟು ಅದು ಗೊತ್ತಿಲ್ಲ. ಅದಕ್ಕೆ ಬರ್ತೀನಿ ಅಂದಾಡ್ರಿ. ಬಂದಾಗ ಹೇಳ್ತೇನೆ ಆಕೆಗೆ, ನೋಡು ಚಂದಾಗ ಇಲ್ಲೇ ಇದ್ದ ಜೀವನ ಮಾಡಿರಿ, ಅಲ್ಲಿಗೆ ಯಾಕೆ ಹೋಗ್ತಿದ್ಯಾ ಅಂತ ಹೇಳಿ ಹೇಳ್ತೀನಿ. ಇಲ್ಲೇ ಎಲ್ಲ ಬಂಧು ಬಳಗ ಎಲ್ಲ ಇಲ್ಲೇ ಇರ್ತಾರೆ. ಅಷ್ಟು ದೂರ ಹೋಗಿದ್ರೆ ಏನಾರ ಆಗಲಿ ಬಿಡಲಿ ಯಾರು ಬರ್ತಾರೆ ನೀನೇ ಹೇಳು. ಏನಿಲ್ಲ ಅಂದ್ರೆ 2 ದಿನ ಏನೋ 3 ದಿನ ಬೇಕಂದ್ರೆ ಟ್ರೈನ್ದಾಗ ಹೋದ್ರೆ. ಫ್ಲೈಟ್ನಾಗಾದ್ರೆ ಹೋಗ್ಬೋದು, ಫ್ಲೈಟ್ನಾಗ ಹೋಗೋಕೆ ಅಷ್ಟು ರೊಕ್ಕ ಬೇಕಲ್ಲ. ಟ್ರೈನ್ದಾಗಾದ್ರೆ ಹೆಂಗೆ ಹೋಗ್ಬೋದು. ಮತ್ತು ಅದು 2 ಟ್ರೈನ್ ಇಳಿದು ಚೇಂಜ್ ಮಾಡ್ಬೇಕಂತ ಅನ್ನತ್ತಿದ್ಲು. ಅದಕ್ಕೆ ನೋಡ್ಬೇಕ್ರಿ ಏನಾಗ್ತದೆ ಅಂತ ಹೇಳಿ. ಅಯ್ಯೋ ಏನು ಮಾಡ್ತೀವಿ ಅಮ್ಮು, ಇಲ್ಲೇ ಉಳಿದ್ಬೇಡ ಅಂತ ಹೇಳು. ಅಲ್ಲ, ಬೆಂಗಳೂರದಾಗ ಬೇಕಂದಾಗ 2 ಲಕ್ಷ 3 ಲಕ್ಷ ಪಗಾರ ಸಿಗ್ತತಿ. ಅದನ್ನು ಬಿಟ್ಟು ಫಾರಿನ್ಗೆ ಹೋಗಿ ದುಡಿ ಅಂತದ್ದು ಏನಾಗ್ತತಿ. ಎಷ್ಟು ಸಂಪಾದನೆ ಮಾಡ, ಜೀವಕ್ಕೆ ನೆಮ್ಮದಿ ಇರ್ತತೇನು. ಗಂಡ ಹೆಂಡತಿ ಮಕ್ಕಳು ಅನ್ನೋದು ಇರಬೇಕು ಜೀವನದಾಗ. ನಾವು ನೋಡಿ ಬಡವ್ರು ಇದ್ದಷ್ಟಾಗ ಜೀವನ ಮಾಡ್ತೇವೆ, ತಿಂತವು, ಆರಾಮ್ ತಿಂತವು, ಉಣ್ತವು, ಅಡ್ಡಾಡ್ತವು. ಶೋಕಿ ಮಾಡುವಾಗ ಶೋಕಿ ಮಾಡ್ತೇವೆ, ತಿನ್ನುವಾಗ ತಿಂತವು. ಅದನ್ನು ಬಿಟ್ಟು ನಾವು ಇಷ್ಟು ಸಂಪಾದಿಸಿಟ್ಟು ಸಾಯೋದ್ರಾಗ ಏನೈತಿ ಹೇಳು. ದುಡಿಬೇಕು, ತಿನ್ನಬೇಕು, ಉಣ್ಬೇಕು, ಬಟ್ಟೆ ಹಾಕೋಬೇಕು, ಸಾಯ್ಬೇಕು. ಇಷ್ಟ ಜೀವನದಾಗ ಏನು ದುಡ್ಡು ಮಾಡಿಟ್ರೆ ಏನಾಗೋದೈತಿ. ಏನು ಒಂದು ಮನೆ ಐತಲ್ಲ ಸಾಕು, ಒಂದು ಹೊಲ ಐತೆ ಸಾಕು, ಮುಗಿದು ಹೋತಿ. ಇನ್ನೇನು ಬೇಕು ನೀನು ಹೇಳಿ ನೋಡೋಣ. ಹೌದು ಮಾವ, ನೀವು ಹೇಳೋದು ಕರೆನ ಐತಿ. ಆಕೆಗೆ ನಾನು ಈ ಸರಿ ಬಂದಾಗ ತಿಳಿಸಿ ಹೇಳ್ತೇನೆ. ಕರ್ಕೊಂಡು ಬರ್ತಾನಿಲ್ಲ ನಾನು ಹೋಗಿ. ಇಲ್ಲಾಂದ್ರೆ ಮಾವರ ನೀವು ಆ ಕಡೆ ಹೋದಾಗ ಕರ್ಕೊಂಡು ಬರ್ತಾರೆ ನಾಕನ. ಆಕೆ ಬಂದಂದ್ರೆ ಇಲ್ಲೇ ಇದ್ದ ಬರೋಕೆ ಆಗೋವಲ್ಲ ಅಂತಾಳೆ. ಇನ್ನು ಬೇರೆ ಊರಾಗದ ಇದ್ರಿಗೆ ಬರ್ತಿಲ್ಲೇನ. ಬರ್ತಾನೆ ಇರಲಿಲ್ಲ. ಅದಕ್ಕೆ ನೀವು ಆ ಕಡೆದು ಹೋಗಿರ್ತಾರಲ್ಲ, ಅವಾಗ ಮನೆಗೆ ಹೋಗಿ ಕರ್ಕೊಂಡು ಬರ್ತೀರಿ. ಅಮ್ಮ ನೋಡೋಂಗಾಗೈತಿ, ಕರೆಯಾಕತ್ತಾಳ ಅಂಥೇಳಿ. ಹಾತ್ ಬಿಡುವ, ಕರ್ಕೊಂಡು ಬರ್ತಾನೆ. ಅದ್ರಾಗೇನ ಆಕೆ ನನ್ನ ಮಗಳಿದ್ದಂಗೆ, ಎಂಥ ಬಂಗಾರದಂಥ ಹುಡುಗಿ. ಸರಿ ಮಮ್ಮ. ಅಂದ್ರೆ ನಾನು ಸ್ವಲ್ಪ ಅವು ಬಾಂಡೆ ಗಿಂಡಿ ಎಲ್ಲ ಅದಾವು, ಅವ್ನು ಹೋಗಿ ತಿಕ್ಕೊಂಡು ಬರ್ತೇನೆ. ನಿಮ್ಗೆ ಇನ್ನೊಂದು ಸ್ವಲ್ಪ ಏನಾರ ಬೇಕಾದರೆ ಹೇಳ್ರಿ, ನಾನು ಹಚ್ಕೊಟ್ಟು ಹೋಗ್ತೇನೆ ಮಮ್ಮ. ಅವ್ರಿಗೆ ನಾನು ಹಚ್ಕೊಡ್ತೇನೆ ತಗೋ, ನೀನು ತೊಳ್ಕೊಳ್ಳೋ. ಬರಾನ ಇಬ್ರು ಕೂಡ ಊಟ ಮಾಡ್ಬೇಡಂದ್ರೆ. ಸರಿ ಅತ್ತೆಮ್ಮ.